ಕರ್ನಾಟಕ ಕಟ್ಟಿ 70 ವರ್ಷ ಆದ್ರೂ ಕೂಡ ನಮ್ಮಲ್ಲಿ ಇವತ್ತಿಗೂ ಬೆಳವಣಿಗೆ ಕಾಣಲಾರ್ದಂತ ಉತ್ತರ ಕರ್ನಾಟಕದೊಳಗೆ ನಾವು ಬೆಳಾತೀವಿ. ಕರ್ನಾಟಕ ಕಟ್ಟಿ 70 ವರ್ಷನೂ ಆದ್ರೂ ಕೂಡ ಉತ್ತರ ಕರ್ನಾಟಕದೊಳಗೆ ಒಂದೂ ಕಾರ್ಖಾನೆ ಇಲ್ಲ. ನಾವು ಇನ್ನೂ ಮಠ ಬೆಂಗಳೂರಿಗೆ ಪುನಾಗೆ ನೌಕರಿಗೆ ಹೋಗುವಂತ ಪರಿಸ್ಥಿತಿ ಇರುವಂತ ಒಂದು ಪ್ರದೇಶದೊಳಗೆ ಬೆಳೆಯಂತೀವಿ ನಾವು. ಕರ್ನಾಟಕ ಕಟ್ಟಿ 70 ವರ್ಷ ಆಗಿ ಬೆಂಗಳೂರು ಮೈಸೂರು ಎಲ್ಲ ಡೆವಲಪ್ ಆದ್ರೂ ನಮ್ಮಲ್ಲಿ ಇವತ್ತಿಗೂ ಹಳ್ಳಿ ಒಳಗೆ ಮನಿ ಮುಂದೆ ಗಟ್ರ ತುಂಬಿ ಹರಿದು ಎಷ್ಟೋ ಹುಡುಗರು ಮಲೇರಿಯಾ ಡೆಂಗು ಆಗಿ ಸಾಯುವಂತ ಪ್ರದೇಶದೊಳಗೆ ಬೆಳೆಯತಾವ ನಮ್ಮ ಹುಡುಗರು ಇವತ್ತಿಗೂ ಕರ್ನಾಟಕದೊಳಗೆ. ಏನು ಬದಲಿಕೆ ಆಶ್ವಾಸನೆ ಕೊಡ್ತಾರೆ ಇವ್ರು ನಮಗೆ ಹೇಳ್ರಿ ನೋಡೋಣ. ಇವ್ರಿಗೆ ಏನು ಗೊತ್ತದ? ನಮ್ಮಲ್ಲಿ ಹಾವೇರಿಗೆ ಹೋಗ್ರಿ, ನೀವು ನಮ್ಮಲ್ಲಿ ಬಾಗಲಕೋಟೆ ಹೋಗ್ರಿ, ಬಿಜಾಪುರ ಹೋಗ್ರಿ, ಇವತ್ತಿಗೂ ಮನಿ ಮುಂದೆ ಗಟ್ರ ತುಂಬಿ ಹರಿತಾವ. ಇವತ್ತಿಗೂ ಜನ ಅಲ್ಲಿ ಹರಿದಿದ್ದ ಬನ್ನಿನ ಹರಿದಿದ್ದ ಅಂಗಿ ಹಾಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಅದ. ಇವತ್ತಿಗೂ ನಮ್ಮಲ್ಲಿ ರೈತರ ಹಂಗೆ ಕಣ್ಣೀರು ಹಾಕೊಂತಾನೆ ಇರ್ತಾರ. ಉತ್ತರ ಕರ್ನಾಟಕದ ಎಲ್ಲಾ ಹುಲಿಗಳಿಗೆ ನನ್ನ ನಮಸ್ಕಾರ. ನಾನು ರಾಘವೇಂದ್ರ. ಇವತ್ತಿನ ಈ ವಿಡಿಯೋದೊಳಗೆ ಏನದ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗತ್ತಿಲ್ಲ ಅಂತ ಹೇಳಿ ನಿಮಗೊಂದು ಇನ್ನೊಂದು ರೀಸನ್ ಕೊಡಕ್ಕೆ ಈ ವಿಡಿಯೋ ಮಾಡತ್ತೇನೆ. ಈಗ ನಮ್ಮ ದೇಶದೊಳಗಾಗ್ಲಿ, ನಮ್ಮ ಭಾರತ ದೇಶದೊಳಗಾಗ್ಲಿ, ನಮ್ಮ ಕರ್ನಾಟಕದೊಳಗಾಗ್ಲಿ ಯಾವ ಸ್ಟೇಟಿಗೆ ಹೋದ್ರೂ ಒಂದು ಡಿಸ್ಕಷನ್ ನಡೆದದ. ಅದೇನಪ್ಪಾ ಅಂತ ಹೇಳಿದ್ರೆ 2024 ಯಾರ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗ್ತಾರೆ ಅನ್ನೋದೊಂದು ಬಹಳ ಡಿಸ್ಕಷನ್ ನಡೆದದ. ನಂದು ಈ ವಿಡಿಯೋ ಅದ ಟಾಪಿಕ್ ಮೇಲೆ ಬೇಸೆ ಅದ. ಆದ್ರೆ ನಂದು ಟಾಪಿಕ್ ಏನದಲ್ಲ, ಮೇಜರ್ಲಿ ಉತ್ತರ ಕರ್ನಾಟಕ ಯಾಕೆ ಡೆವಲಪ್ ಆಗತ್ತಿಲ್ಲ ಅನ್ನೋದು ಮೊದಲನೇ ಟಾಪಿಕ್ ಅದ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಲಕ್ಷ ಗಂಟಲೆ ಹುಡುಗರು ನಮ್ಮಲ್ಲಿ ನ್ಯಾಷನಲ್ ಪಾರ್ಟಿಗೆ, ರೀಜನಲ್ ಪಾರ್ಟಿಗಾಗ್ಲಿ ಕಾರ್ಯಕರ್ತರ ಅಂತ ಹೇಳಿ ಆಗಿ ಏನ್ ಜಾಯ್ನ್ ಆಗ್ತಾರಲ್ಲ, ಆ ಲಕ್ಷ ಗಂಟಲೆ ಹುಡುಗರು ಒಳಗೆ ಒಬ್ರಿಗೂ ನಾವು ಲೀಡರ್ ಅಂತ ಹೇಳಿ ಕಾಣಂಗಿಲ್ಲಲ್ಲ. ಯಾಕೆ ಅನ್ನೋದಕ್ಕೂ ಈ ವಿಡಿಯೋದೊಳಗೆ ನಿಮಗೆ ಉತ್ತರ ಕೊಡ್ತೇನೆ. ಈಗ ಮೊದಲನೇದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗತ್ತಿಲ್ಲ ಅಂತ ಹೇಳಿ ನೋಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ 2024 ಎಲೆಕ್ಷನ್ಗೆ ನಮ್ಮಲ್ಲಿ ಎಲ್ಲಾ ಪಾರ್ಟಿದವರು ತಮ್ಮದು ಒಂದು ಕ್ಯಾಂಡಿಡೇಟ್ ಲಿಸ್ಟ್ ಬಿಟ್ಟಾರಲ್ಲ. ನೀವು ಆ ಕ್ಯಾಂಡಿಡೇಟ್ ಲಿಸ್ಟ್ ಥರೋಲಿ ಸ್ಟಡಿ ಮಾಡಿದಾಗ ನಿಮಗೆ ಉತ್ತರ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಚಿಕ್ಕೋಡಿ ಒಳಗೆ ನಮ್ಮಲ್ಲಿ ಅಣ್ಣಾ ಸಾಹೇಬ್ ಜೊಳ್ಳೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಕೊಟ್ಟಿದ್ದದ. ಪ್ರಿಯಾಂಕಾ ಜಾರಕಿಹೊಳಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮಲ್ಲೇ ಸತೀಶ್ ಜಾರಕಿಹೊಳಿ ಅವರ ಮಗಳು ಅಂತ ಹೇಳಿ ನಿಮಗೆ ಎಲ್ಲರಿಗೂ ಗೊತ್ತದ. ಇನ್ನು ಬೆಳಗಾವದೊಳಗೆ ಜಗದೀಶ್ ಶೆಟ್ಟರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಕೊಟ್ಟಿದ್ದದ. ಜಗದೀಶ್ ಶೆಟ್ಟರ್ ಅವರು ರಾಜಕೀಯ ಮನೆತನದಿಂದ ಬಂದವರು. ಅವ್ರ ಅಪ್ಪ ಎಸ್ ಶೆಟ್ಟರ್ ಎಲ್ಲಾನು ಹುಬ್ಬಳ್ಳಿ ಧಾರವಾಡ ಮೇಯರ್ ಆಗಿದ್ರು ಅಂತ ಹೇಳಿ ನಿಮಗೆ ಗೊತ್ತದ. ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಯಾರಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅನ್ನೋದು ನಿಮಗೆ ಗೊತ್ತಿದ್ದ ವಿಷಯ ಅದ. ಇನ್ನು ನಮ್ಮಲ್ಲೇ ಬಾಗಲಕೋಟೆಗೆ ಬಂದ್ರೆ ಸಂಯುಕ್ತ ಪಾಟೀಲ್ ಯಾರಪ್ಪ ಅಂತ ಹೇಳಿದ್ರೆ ಶಿವಾನಂದ ಪಾಟೀಲ್ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರ ಮಗಳಂತೂ ನಿಮಗೆ ಗೊತ್ತದ. ಇನ್ನು ನಮ್ಮಲ್ಲಿ ನೀವು ಗುಲ್ಬರ್ಗಾಗ್ ಬಂದ್ರಿಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ರಾಧಾಕೃಷ್ಣ ಕೊಟ್ಟಿದ್ದದ. ರಾಧಾಕೃಷ್ಣ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೊಮ್ಮಗ ಅಂತ ಹೇಳಿ ನಿಮಗೆ ಗೊತ್ತದ. ಇನ್ನು ನೀವು ನಮ್ಮಲ್ಲಿ ಬೀದರಿಗೆ ಬಂದ್ರಿಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಈಶ್ವರ್ ಖಂಡ್ರೆ ಅಂತ ಇದು ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆಗೆ ನಮ್ಮಲ್ಲಿ ಸೀಟ್ ಕೊಟ್ಟಿದ್ದದ. ಇನ್ನು ಹಾವೇರಿಗೆ ಬಂದ್ರಿ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಟ್ಟಿದ್ದದ. ಇನ್ನು ನಮ್ಮಲ್ಲಿ ನೀವು ದಾವಣಗೆರೆ ಬಂದ್ರಿ ಅಂತ ಹೇಳಿದ್ರೆ ನಮ್ಮಲ್ಲಿ ಶಿವಮೊಗ್ಗ ಬಂದ್ರಿ ಅಂತ ಹೇಳಿದ್ರೆ ಬಿ ವೈ ರಾಘವೇಂದ್ರ ಅವ್ರಿಗೆ ಕೊಟ್ಟಿದ್ದದ. ಯಾರಪ್ಪ ಬಿ ವೈ ರಾಘವೇಂದ್ರ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವ್ರ ಮಗ ಅಂತ ಹೇಳಿ ನಿಮಗೆ ಎಲ್ಲರಿಗೂ ಗೊತ್ತದ. ಈಗ ನಂದೊಂದು ಪ್ರಶ್ನೆ ಇರುವುದೇನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಆಗಲಿ, ಮೃಣಾಲ್ ಹೆಬ್ಬಾಳ್ಕರ್ ಆಗಲಿ, ನಮ್ಮಲ್ಲಿ ಬಸವರಾಜ ಬೊಮ್ಮಾಯಿ ಆಗಲಿ, ನಮ್ಮಲ್ಲಿ ಜಗದೀಶ್ ಶೆಟ್ಟರ್ ಆಗಲಿ, ನಮ್ಮಲ್ಲಿ ಸಾಗರ್ ಖಂಡ್ರೆ ಆಗಲಿ, ಇವ್ರೆಲ್ಲರಿಗೂ ಯಾವ ಬೇಸ್ ಮೇಲೆ ಅವ್ರ ಪಾರ್ಟಿ ಸೀಟ್ ಕೊಟ್ಟಿದ್ದದ? ಇವರು ಉತ್ತರ ಕರ್ನಾಟಕ ಬೆಳೆಸ್ತಾರ ಅಂತ ಸೀಟ್ ಕೊಟ್ಟಿದ್ದದನೋ ಅಥವಾ ಇವ್ರ ಹಿಂದೆ ದುನಿಯಾದ ರೊಕ್ಕದ, ಇವ್ರು ಹೆಂಗಾದ್ರೂ ಮಂದಿಗೆ ಖರೀದಿ ಮಾಡಿ ನಮ್ಮ ಪಾರ್ಟಿ ಗೆಲ್ಲಿಸಿ ಕೊಡ್ತಾರ ಅನ್ನೋ ಒಂದು ವಿಷಯ ಕೊಟ್ಟಿದ್ದದನು. ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರಪ್ಪ ಅಂತ ಹೇಳಿದ್ರೆ ಇವ್ರ ಹಿಂದೆ ದುನಿಯಾದ ರೊಕ್ಕದ, ಇವ್ರು ಹೆಂಗಾದ್ರೂ ಮಾಡಿ ಮಂದಿಗೆ ಖರೀದಿ ಮಾಡಿ ಇವ್ರು ಗೆಲ್ತಾರ ಅನ್ನೋ ಒಂದು ವಿಶ್ವಾಸದಿಂದ ಕೊಟ್ಟಿದ್ದದ ಹೊರತು ಇವರು ಮಾಡಿದ ಉದ್ಧಾರ ಆಗುವಂತ ಕೆಲಸ ಏನು ನೋಡಿ ಇವರಿಗೆ ಪಾರ್ಟಿ ಸೀಟ್ ಕೊಟ್ಟಿದ್ದಿಲ್ಲ ಅಂತ ಹೇಳಿ ನಾ ಖಂಡಿತವಾಗಿ ಹೇಳ್ತೇನೆ. ಈಗ ನಾ ಎಂತ ಉತ್ತರ ಕರ್ನಾಟಕದೊಳಗೆ ಬೆಳೆತೇನೆ ಗೊತ್ತೇನೆ ನಿಮಗೆ. ನಾನು ಬೆಳೆದಿದ್ದು ಉತ್ತರ ಕರ್ನಾಟಕ ಆಗಲಿ, ನನ್ನ ಫ್ಯೂಚರ್ ಏನು ಬ್ರದರ್ಸ್ ಬೆಳೆತಾರಲ್ಲ, ಬ್ರದರ್ಸ್ ಸಿಸ್ಟರ್ಸ್ ಏನ್ ಬೆಳೆತಾರ, ಅವ್ರು ಯಂಗ್ ಹುಡುಗರು ಏನ್ ಬೆಳೆತಾರಲ್ಲ, ಅವ್ರು ಎಂತ ಉತ್ತರ ಕರ್ನಾಟಕದಾಗ ಬೆಳತಾರಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಕಟ್ಟಿ 70 ವರ್ಷ ಆದ್ರೂ ಕೂಡ ನಮ್ಮಲ್ಲಿ ಇವತ್ತಿಗೂ ಬೆಳವಣಿಗೆ ಕಾಣಲಾರ್ದಂತ ಉತ್ತರ ಕರ್ನಾಟಕದೊಳಗೆ ನಾವು ಬೆಳಾತೀವಿ. ಕರ್ನಾಟಕ ಕಟ್ಟಿ 70 ವರ್ಷನೂ ಆದ್ರೂ ಕೂಡ ಉತ್ತರ ಕರ್ನಾಟಕದೊಳಗೆ ಒಂದೂ ಕಾರ್ಖಾನೆ ಇಲ್ಲ. ನಾವು ಇನ್ನೂ ಮಠ ಬೆಂಗಳೂರಿಗೆ ಪುನಾಗೆ ನೌಕರಿಗೆ ಹೋಗುವಂತ ಪರಿಸ್ಥಿತಿ ಇರುವಂತ ಒಂದು ಪ್ರದೇಶದೊಳಗೆ ಬೆಳೆಯಂತೀವಿ ನಾವು. ಕರ್ನಾಟಕ ಕಟ್ಟಿ 70 ವರ್ಷ ಆಗಿ ಬೆಂಗಳೂರು ಮೈಸೂರು ಎಲ್ಲ ಡೆವಲಪ್ ಆದ್ರೂ ನಮ್ಮಲ್ಲಿ ಇವತ್ತಿಗೂ ಹಳ್ಳಿ ಒಳಗೆ ಮನಿ ಮುಂದೆ ಗಟ್ರ ತುಂಬಿ ಹರಿದು ಎಷ್ಟೋ ಹುಡುಗರು ಮಲೇರಿಯಾ ಡೆಂಗು ಆಗಿ ಸಾಯುವಂತ ಪ್ರದೇಶದೊಳಗೆ ಬೆಳೆಯತಾವ ನಮ್ಮ ಹುಡುಗರು ಇವತ್ತಿಗೂ ಕರ್ನಾಟಕದೊಳಗೆ. ನಮ್ದು ಎಂತ ಬಡ ಪ್ರದೇಶಪ್ಪ, ಎಂತ ದುಸ್ಥಿತಿ ನಮ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತಿಗೂ ಎಜುಕೇಶನ್ ಇಂಡೆಕ್ಸ್ ನಮ್ಮಲ್ಲಿ ಬೆಳೆದಿಲ್ಲ. ಎಜುಕೇಶನ್ ನಮ್ಮಲ್ಲಿ ಮನಿ ಮಠ ಬಿಟ್ಟು ಹುಡುಗರು ಹಳ್ಳಿಯಿಂದ ಸಿಟಿಗೆ ಹೋಗುವಂತ ಪರಿಸ್ಥಿತಿ ಅದ. ನಮ್ದು ಎಂತ ಪ್ರದೇಶಪ್ಪ ಅಂತ ಹೇಳಿದ್ರೆ
ಇಲ್ಲೇ ಬೆಂಗಳೂರಿಗೆ ಬಂದು ಪುಣೆಗೆ ಬಂದು 10-15 ಸಾವಿರಕ್ಕೆ ದುಡಿದು ತನ್ನ ಹೆಂಡತಿ ಮಕ್ಕಳನ್ನ ಹೊಟ್ಟಿ ತುಂಬಿಸ್ಕೊಂಡು ಮತ್ತೆ ತನ್ನ ಮುದುಕಿ ತಂದೆ ತಾಯಿಗೆ ಊರೊಳಗೆ ಸಾಕುವಂತ ಪರಿಸ್ಥಿತಿ ಇರುವಂತ ಪ್ರದೇಶದೊಳಗೆ ಬೆಳೆಯತ್ತೋ ನಾವು ಉತ್ತರ ಕರ್ನಾಟಕದವರು. ಇದೇನ್ರೆ ಗೊತ್ತದ ಏನು ಈಗಿನ ಕ್ಯಾಂಡಿಡೇಟ್ ಲಿಸ್ಟ್ ಒಳಗೆ ಇದ್ದವರಿಗೆ? ನೀವು ಈಗಿನ ಕ್ಯಾಂಡಿಡೇಟ್ ಲಿಸ್ಟ್ ಒಳಗೆ ಏನಿದಿರಲ್ಲ, ಸಾಗರ್ ಖಂಡ್ರೆ ಆಗಲಿ, ಸಂಯುಕ್ತ ಪಾಟೀಲ್ ಆಗಲಿ, ಜಾರಕಿಹೊಳಿ ಮಗಳಾಗ್ಲಿ, ಬಸವರಾಜ ಬೊಮ್ಮಾಯಿ ಆಗಲಿ, ನೀವೆಲ್ಲರೂ ಏನಿದಿರಲ್ಲ, ನೀವು ಬಂದಿದ್ದ ಪಾರಿವಾರಿಕ ಪೊಲಿಟಿಕಲ್ ಫ್ಯಾಮಿಲಿಯಿಂದ. ನಿಮ್ಮ ಆಸ್ತಿ ಇರುವುದು 1,000-2,000 ಕೋಟಿ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಒಬ್ಬ ಸಾಮಾನ್ಯ ಮನುಷ್ಯನ ಆದಾಯ ಇರುವುದು 10,000ದಿಂದ 15,000. ಆ 10,000ದಿಂದ 15,000ಕ್ಕೆ ಅವ ಬೆಂಗಳೂರಿಗೆ ಬಂದು ದುಡಿದು ಅವ ಇಲ್ಲಿ ರೆಂಟ್ ಕೊಟ್ಟು ಅವನ ಮಕ್ಕಳ ಎಜುಕೇಶನ್ ನೋಡ್ಕೊಂಡು ಮತ್ತು ಊರೊಳಗೆ ತನ್ನ ಮುದುಕೂರು ತಂದೆ ತಾಯಿನ ಹೆಂಗೆ ನೋಡ್ತಾನೋ ನಿಮಗೆ ಸಂಕಟ ಗೊತ್ತದೆ. ನಿಮಗಿದು ತನ್ನ ಊರು ಮನಿ ಮಠ ಗೆಳೆಯನ ಎಲ್ಲಾನು ಬಿಟ್ಟು ಅವ್ರು ಇಲ್ಲಿ ಬೇರೆ ಕಡೆ ಬಂದು ದುಡಿತಾರಲ್ಲ, ಅದ್ರದ್ದು ಪೇನ್ ಏನಂತ ಹೇಳಿ ನಿಮಗೆ ಏನಾರ ಗೊತ್ತದೆ ಏನೋ ನಮಗೆ ಬೆಳಸಾಕೆ. ಈಗ ನಾವು ಒಂದು ನ್ಯೂಸ್ ಚಾನೆಲ್ ನೋಡಿದೆ, ನಮ್ಮಲ್ಲಿ ಜಾರಕಿಹೊಳಿ ಮಗಳಿಗೆ, ಪ್ರಿಯಾಂಕಾ ಜಾರಕಿಹೊಳಿಗೆ ಒಬ್ಬನ ಹೋಗಿ ಕೇಳ್ದ, ಯೂತ್ಗೆ ನೀವೇನು ಆಶ್ವಾಸನೆ ಕೊಡ್ತೀರಿ ಅಂತ ಹೇಳಿ. ಏನು ಬದಲಿಕೆ ಆಶ್ವಾಸನೆ ಕೊಡ್ತಾರೆ ಇವ್ರು ನಮಗೆ ಹೇಳ್ರಿ ನೋಡೋಣ. ಇವ್ರಿಗೆ ಏನು ಗೊತ್ತದ? ನಮ್ಮಲ್ಲಿ ಹಾವೇರಿಗೆ ಹೋಗ್ರಿ, ನೀವು ನಮ್ಮಲ್ಲಿ ಬಾಗಲಕೋಟೆ ಹೋಗ್ರಿ, ಬಿಜಾಪುರ ಹೋಗ್ರಿ, ಇವತ್ತಿಗೂ ಮನೆ ಮುಂದೆ ಗಟ್ರ ತುಂಬಿ ಹರಿತಾವ. ಇವತ್ತಿಗೂ ಜನ ಅಲ್ಲಿ ಹರಿದಿದ್ದ ಅಂಗಿ ಹಾಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಅದ. ಇವತ್ತಿಗೂ ನಮ್ಮಲ್ಲಿ ರೈತರ ಹಂಗೆ ಕಣ್ಣೀರ್ ಹಾಕೊಂತಾನೆ ಇರ್ತಾರ. ಇವ್ರ ತ್ರಾಸ ಇವ್ರಿಗೆ ಗೊತ್ತಿದ್ರೆ ಆಶ್ವಾಸನೆ ಕೊಡ್ತಾರಲ್ಲ, ಇವ್ರು ಯಾರು ನಮಗೆ ಆಶ್ವಾಸನೆ ಕೊಡಾಕ? ಕೆಲವೊಮ್ಮೆ ನಮಗೇನು ಅನಿಸ್ತದೆ ಅಂದ್ರೆ ತಪ್ಪು ನಮ್ದು ಅದ, ನಾವು ಇವ್ರಿಗೆ ಆರಿಸಿ ನಾವು ಚುನಾವಣೆ ಮಾಡಿ ಆರಿಸೋರು ನಮ್ದು ತಪ್ಪದ ಅನಿಸ್ತದೆ. ಆದ್ರೆ ನೀವು ಲಕ್ಷ ಕೋಟಿ ನೋಡಿದಾಗ ತಪ್ಪು ನಮ್ಮದಲ್ಲ ಅನ್ನೋದು ಗೊತ್ತಾಗ್ತದ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಬೆಳಗಾವಿ ಒಳಗೆ ನೀವು ಜಗದೀಶ್ ಶೆಟ್ಟರಿಗೆ ಆರಿಸ್ತಿರೋ, ಮೃಣಾಲ್ ಹೆಬ್ಬಾಳ್ಕರಿಗೆ ಆರಿಸ್ತಿರೋ ಅಂತೇಳಿ ನಮಗೆ ನೀವು 2 ಆಪ್ಷನ್ ಕೊಟ್ಟಿರಿ. ಈ ಆಪ್ಷನ್ ಹೆಂಗದ ಅಂತ ಹೇಳಿದ್ರೆ, ನಿಮಗೆ ಸ್ಟ್ರಾಂಗ್ ವಿಷ ಬೇಕು ಅಥವಾ ನಿಮಗೆ ಮೈಲ್ಡ್ ವಿಷ ಬೇಕು ಅಂತ ಆಪ್ಷನ್ ಕೊಡ್ತೀರಿ. ಎಂಡ್ ಆಫ್ ದ ಡೇ ನಾನು ವಿಷಾನ ಕುಡಿಬೇಕಿಲ್ಲಿ, ನಮ್ಮ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಷಾನ ಕುಡಿಬೇಕು ಅಂತ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ್ದು. ಈ ಪೇನ್ ಯಾರಿಗೆ ಗೊತ್ತದ? ಉತ್ತರ ಕರ್ನಾಟಕದೊಳಗೆ ಈಗಿನ ಸೀಟ್ ಕೊಟ್ಟಿರುವಂತ ಕ್ಯಾಂಡಿಡೇಟ್ಸ್ಗೆ. ಇದು ಇವತ್ತಿನ ನಿಜವಾದ ಪರಿಸ್ಥಿತಿ ಅದ. ಇನ್ನು ನಮ್ಮ ಇಡೀ ಭಾರತ ದೇಶದ ಒಂದು ರಾಜಕೀಯ ವ್ಯವಸ್ಥೆ ನೀವು ನೋಡಿದ್ರೆ, ಅಮಿತ್ ಶಾ ಮಗ ಏನದನಲ್ಲ, ಕ್ರಿಕೆಟ್ ಇದ್ದ ಬೋರ್ಡ್ ಇದ್ದ ಒಂದು ಲೀಡ್ ಮಾಡ ಅಂತಾನೆ. ಇನ್ನು ನೀವು ನಮ್ಮ ರಾಜನಾಥ್ ಸಿಂಗಿನ ಮಗ ನೋಡಿದ್ರೆ ಅಂದ್ರೆ ಇಬ್ರು ಗಂಡು ಮಕ್ಕಳು ಅಂದ್ರಲ್ಲ, ಅವ್ರಿಬ್ರು ಪೊಲಿಟಿಕ್ಸ್ ಒಳಗದಾರ. ಇಂಥ ಒಂದು ಪಾರಿವಾರಿಕ ರಾಜಕೀಯ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, ಇವ್ರು ಏನು ನಮ್ಮ ಕರ್ನಾಟಕ ಆಗಲಿ, ನಮ್ಮ ಭಾರತ ದೇಶ ಆಗಲಿ ಬಳಸ್ತಾರೆ. ನಮ್ಮಲ್ಲಿ ಒಬ್ಬ ಬಡ ಯುವಕ ಏನದನಲ್ಲ, ತನ್ನದೊಂದು ಆಸೆ ಕಟ್ಕೊಂಡು, ಒಬ್ಬ ಯುವಕ ಆಗಲಿ, ಒಬ್ಬ ಯುವತಿ ಆಗಲಿ, ನನ್ನ ದೇಶ ಅಭಿವೃದ್ಧಿ ಮಾಡೋನು, ನನ್ನ ರಾಜ್ಯ ಅಭಿವೃದ್ಧಿ ಮಾಡೋನು, ನನ್ನ ಪ್ರದೇಶ ಅಭಿವೃದ್ಧಿ ಮಾಡೋನು ಅಂತ ರಾಜಕೀಯ ವ್ಯಕ್ತಿಗೆ ಕಾರ್ಯಕರ್ತ ಆಗಿ ಜಾಯ್ನ್ ಆದಾಗ ಅವನಿಗೆ ಏನು ಸಪೋರ್ಟ್ ಇದೆ ಈ ಲೀಡರ್ಸ್ ಇಂದ ಅವ್ರಿಗೆ ಬಳಸಕ್ಕೆ? ಇವರು ರಾಜಕೀಯದೊಳಗೆ ಬರುವುದು ತಮ್ಮ ಮಕ್ಕಳನ್ನ, ತಮ್ಮ ಮನಿ ಮಕ್ಕಳನ್ನ ಬೆಳೆಸಿ ತಮ್ಮ ಆಸ್ತಿ ಬಳಸಕ್ಕೆ ಬರ್ತಾರ ಹೊರತು ಇವ್ರಿಗೆ ಯಾರಿಗೂ ನಮ್ಮ ಪ್ರದೇಶದಲ್ಲಿ ಇರುವಂತಹ ಒಬ್ಬ ಯಂಗ್ ಹುಡುಗ ಬಳಸೋನು, ಸೋಷಿಯಲ್ ವರ್ಕರ್ ಬಳಸೋನು ಅನ್ನೋ ಆಸೆ ಯಾರಿಗೂ ಇಲ್ಲ ಇವರಿಗೆ.